Hello everyone, ಎಲ್ಲರಿಗೂ ನಮಸ್ಕಾರ. I am Samson Fernandez, Junior Training Officer in Welding Department, Deshpande Private ITI, Haryana. I would like to welcome you all to the wonderful session of Advanced Welding Webinar. ಈ ಅಡ್ವಾನ್ಸ್ ವೆಲ್ಡಿಂಗ್ನ ವೆಬಿನಾರ್ಗೆ ಸಂಬಂಧಪಟ್ಟ ಕೆಲವೊಂದು ಮಹತ್ವದ ವಿಷಯಗಳ ಕುರಿತು ಹಾಗೂ ನಮ್ಮ ಸಂಸ್ಥೆಯ ವೆಲ್ಡಿಂಗ್ ವಿಭಾಗದಲ್ಲಿನ ಆಧುನಿಕ ವೆಲ್ಡಿಂಗ್ ತಂತ್ರಜ್ಞಾನದ ಮಾಹಿತಿಯನ್ನು ಈ ಸ್ಲೈಡ್ನ ಮೂಲಕ ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್, ಇಂಪಾರ್ಟೆನ್ಸ್ ಆಫ್ ವೆಲ್ಡಿಂಗ್, ಸೇಫ್ಟಿ ಇನ್ ವೆಲ್ಡಿಂಗ್, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಟ್ರೇಡ್ ಫೆಸಿಲಿಟಿ, ಸಿಮ್ಯುಲೇಟರ್ ಬೇಸ್ಡ್ ಟ್ರೈನಿಂಗ್, ಅದರ್ ಟ್ರೈನಿಂಗ್ ಎಕ್ಸ್ಪೋಜರ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್. ಇಂಟ್ರೊಡಕ್ಷನ್. ಈ ವಿಧಾನದಲ್ಲಿ ವೆಲ್ಡಿಂಗ್ ಅಂದರೇನು, ವಾಟ್ ಈಸ್ ಮೀನ್ ಬೈ ವೆಲ್ಡಿಂಗ್, ವೆಲ್ಡಿಂಗ್ ಯಾವ ರೀತಿಯಲ್ಲಿ ಜೋಡಣೆ ಆಗುತ್ತದೆ. Welding means it's the process of joining two or more metals permanently, similar or dissimilar with application of heat and pressure. ಈ ವಿಧಾನದಲ್ಲಿ ಎರಡು ಅಥವಾ ಹೆಚ್ಚು ಲೋಹಗಳನ್ನು ಹೀಟ್ ಮತ್ತು ಪ್ರೆಷರ್ನ ಉಪಯೋಗದಿಂದ ಶಾಶ್ವತವಾಗಿ ಒಂದುಗೂಡಿಸಲಾಗುತ್ತದೆ. ನಾವು ದಿನನಿತ್ಯದ ಜೀವನದಲ್ಲಿ ವೆಲ್ಡಿಂಗ್ ಅನ್ನು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಕಾಣಬಹುದು. ಮುಖ್ಯವಾಗಿ ವರ್ಕ್ಶಾಪ್ಗಳಲ್ಲಿ, ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ, ಕೈಗಾರಿಕೆಗಳಲ್ಲಿ ಇದರ ಉಪಯೋಗವನ್ನು ನೋಡಬಹುದು. ಹೇಗೆ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಯಾಗಿರುವಂತೆ ವೆಲ್ಡಿಂಗ್ ವಿಭಾಗದಲ್ಲೂ ಕೂಡ ಊಹಿಸಲಾದ ರೀತಿಯಲ್ಲಿ ಬೆಳವಣಿಗೆಯಾಗಿದೆ. ಅತ್ಯಾಧುನಿಕ ವೆಲ್ಡಿಂಗ್ ಟೈಪ್ಸ್ಗಳನ್ನು ಇಂದಿನ ದಿನ ನಾವು ನೋಡಬಹುದು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, or it is called as a MIG or MAG welding or CO2 welding, gas tungsten arc welding or TIG welding, flux core arc welding, plasma arc welding, submerged arc welding, electro slag welding, electro gas welding, laser beam welding, electron beam welding, friction welding. ಈ ರೀತಿ 120ಕ್ಕಿಂತ ಹೆಚ್ಚಿನ ವೆಲ್ಡಿಂಗ್ ವಿಧಾನವನ್ನು ಇಂದಿನ ದಿನ ನಾವು ನೋಡಬಹುದು. ಇಂಪಾರ್ಟೆನ್ಸ್ ಆಫ್ ವೆಲ್ಡಿಂಗ್. ವೆಲ್ಡಿಂಗ್ನ ಪ್ರಾಮುಖ್ಯತೆ ಮತ್ತು ಕೈಗಾರಿಕೆಗಳಲ್ಲಿ ವೆಲ್ಡಿಂಗ್ನ ಮುಖ್ಯ ಪಾತ್ರವನ್ನು ತಿಳಿದುಕೊಳ್ಳೋಣ. ಇಂದಿನ ಗ್ಲೋಬಲೈಸಿಂಗ್ ಜಗತ್ತಿನಲ್ಲಿ 60ರಿಂದ 70% ಕೈಗಾರಿಕೆಗಳು ವೆಲ್ಡಿಂಗ್ನ ಮೇಲೆ ಅವಲಂಬಿತವಾಗಿದೆ. ಟೋಟಲ್ 60 to 70% ಆಫ್ ಇಂಡಸ್ಟ್ರೀಸ್ ಇಸ್ ಬೇಸ್ಡ್ ಆನ್ ದ ವೆಲ್ಡಿಂಗ್. ಇದರಲ್ಲಿ ಮುಖ್ಯವಾದಂಥ ಕೈಗಾರಿಕೆಗಳಾದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, light manufacturing industries, construction, transportation industries or automobile industries like aerospace industries, ship manufacturing, two-wheeler or four-wheeler manufacturing industries, electronic ಮತ್ತು medical industries, maintenance and repair industries, energy ಮತ್ತು food processing industries. ಹೀಗೆ ಹಲವಾರು ಕೈಗಾರಿಕೆಗಳು ಇಂದಿನ ದಿನ ವೆಲ್ಡಿಂಗ್ ಮೇಲೆ ಅವಲಂಬಿತವಾಗಿವೆ ಹಾಗೂ ವೆಲ್ಡಿಂಗ್ ತನ್ನ ಮುಖ್ಯ ಪಾತ್ರವನ್ನು ಆ ಒಂದು ಇಂಡಸ್ಟ್ರೀಸ್ಗಳಲ್ಲಿ ವಹಿಸುತ್ತಿದೆ. ಸೇಫ್ಟಿ ಇನ್ ವೆಲ್ಡಿಂಗ್. ವೆಲ್ಡಿಂಗ್ ಮಾಡುವಾಗ ನಾವು ಕೆಲವೊಂದು ಸುರಕ್ಷತೆಯ ಕ್ರಮವನ್ನು ವಹಿಸಬೇಕಾಗುತ್ತದೆ. ವೆಲ್ಡಿಂಗ್ನಿಂದ ವೆಲ್ಡರ್ಗೆ ಬೇರೆ ಬೇರೆ ಅಥವಾ ಅನೇಕ ರೀತಿಯಲ್ಲಿ ತೊಂದರೆ ಉಂಟಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಕಣ್ಣಿಗೆ ಆರ್ಕ್ ಫ್ಲಾಶ್ ಆಗುವಂಥದ್ದು, ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುವಂಥದ್ದು, ಹಾಟ್ ಸ್ಪ್ಯಾಟರ್ ಮತ್ತು ಸ್ಪಾರ್ಕ್ ಮೈಗೆ ಮತ್ತು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಸುಡುವಂಥದ್ದು, ಬರ್ನಿಂಗ್ ಹ್ಯಾಂಡ್ಸ್ ಕೈ ಸುಡುವಂಥದ್ದು ತೊಂದರೆಗಳುಂಟಾಗುತ್ತವೆ. ಈ ಎಲ್ಲ ತೊಂದರೆಗಳನ್ನು ತಡೆಗಟ್ಟಲು ನಾವು PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳನ್ನು ಕಡ್ಡಾಯವಾಗಿ ಬಳಸಬೇಕಾಗುತ್ತದೆ. ವೆಲ್ಡಿಂಗ್ನಲ್ಲಿ ಬಳಸುವಂಥ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳು ಈ ರೀತಿ ನಾವು ಈ ಸ್ಲೈಡ್ ಮುಖಾಂತರ ನೋಡಬಹುದು. ಮೊದಲನೇದಾಗಿ ಸೇಫ್ಟಿ ಲೆದರ್ ಅಪ್ರಾನ್ ಆ್ಯಂಡ್ ಲೆದರ್ ಹ್ಯಾಂಡ್ ಗ್ಲೌಸ್, ಸೇಫ್ಟಿ ಶೂಸ್, ಎಕ್ಸಾಸ್ಟ್ ಸಿಸ್ಟಮ್ ಆರ್ ಫ್ಯೂಮ್ ಫಿಲ್ಟರ್, ವೆಲ್ಡಿಂಗ್ ಹೆಲ್ಮೆಟ್, grinding or chipping goggles, etc. Tools and equipment used in gas metal arc welding. ವೆಲ್ಡಿಂಗ್ನಲ್ಲಿ ಪ್ರಮುಖ ವೆಲ್ಡಿಂಗ್ ಆದಂಥ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಥವಾ ಇದನ್ನು MIG or MAG welding or
CO2 ವೆಲ್ಡಿಂಗ್ ಎಂದು ಕರೆಯಲಾಗುತ್ತದೆ. ಈ ವೆಲ್ಡಿಂಗ್ ವಿಧಾನವು ಸೆಮಿ ಆಟೋಮೆಟಿಕ್ ಪ್ರಾಸೆಸ್ ಆಗಿದ್ದು, ಇದರಲ್ಲಿ ಬಳಸುವಂಥ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಈ ರೀತಿ ಇರುತ್ತವೆ. ಮೊದಲನೇದಾಗಿ ಪವರ್ ಸಪ್ಲೈ ಅಥವಾ ಇದನ್ನು ಪವರ್ ಸೋರ್ಸ್ ಎಂದು ಕರೆಯುತ್ತೇವೆ. ಈ ಪವರ್ ಸಪ್ಲೈ ಇದು ವೆಲ್ಡಿಂಗ್ ಮಷಿನ್ಗೆ ಬರುವಂಥ ಮೇನ್ ಪವರ್ ಸಪ್ಲೈ 440 ವೋಲ್ಟೇಜನ್ನು ವೆಲ್ಡಿಂಗ್ ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತದೆ. ಎರಡನೇದಾಗಿ ಶೀಲ್ಡಿಂಗ್ ಗ್ಯಾಸ್. ಈ ವಿಧಾನದಲ್ಲಿ ನಾವು CO2 ಗ್ಯಾಸ್, ಆರ್ಗನ್ ಪ್ಲಸ್ CO2 ಮಿಕ್ಸ್ಡ್ ಗ್ಯಾಸ್ ಅಥವಾ ಆರ್ಗನ್ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತೇವೆ. ಈ ಶೀಲ್ಡಿಂಗ್ ಗ್ಯಾಸ್ಗಳು ವಾತಾವರಣದಲ್ಲಿನ ಗಾಳಿಯಿಂದ ವೆಲ್ಡಿಂಗ್ನಲ್ಲಿ ಡಿಫೆಕ್ಟ್ ಆಗುವುದನ್ನು ತಡೆಯುತ್ತವೆ. ವೈರ್ ಫೀಡರ್ ಯೂನಿಟ್. ಇದರ ಸಹಾಯದಿಂದ ಎಲೆಕ್ಟ್ರಾಡ್ ಸ್ಪೂಲನ್ನು ಮಷಿನ್ ಮೂಲಕವಾಗಿ ವೆಲ್ಡಿಂಗ್ ಟಾರ್ಚ್ಗೆ ತಲುಪಿಸಲು ಇದು ಸಹಾಯ ಮಾಡುತ್ತದೆ. ಗನ್ ಅಸೆಂಬ್ಲಿ ಅಥವಾ ಇದನ್ನು ವೆಲ್ಡಿಂಗ್ ಟಾರ್ಚ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯವಾದ ಕೆಲಸ ಎಲೆಕ್ಟ್ರಾಡ್ ಸ್ಪೂಲ್ ಮತ್ತು ಶೀಲ್ಡಿಂಗ್ ಗ್ಯಾಸನ್ನು ವೆಲ್ಡ್ ಪೂಲ್ ಎಂದರೆ ವೆಲ್ಡಿಂಗ್ ಆರ್ಕ್ ಉತ್ಪತ್ತಿ ಮಾಡುವಂತಹ ಸ್ಥಳಕ್ಕೆ ತಲುಪಿಸುವಂಥ ಕೆಲಸ ಮಾಡುತ್ತದೆ. ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ ಯೂಸ್ಡ್ ಇನ್ ಗ್ಯಾಸ್ ಟಂಗಸ್ಟನ್ ಆರ್ಕ್ ವೆಲ್ಡಿಂಗ್. GTAW ಎಂದರೆ ಗ್ಯಾಸ್ ಟಂಗಸ್ಟನ್ ಆರ್ಕ್ ವೆಲ್ಡಿಂಗ್. ಇದರ ವಿಧಾನವನ್ನು ನಾವು ಆಡು ಭಾಷೆಯಲ್ಲಿ ಟಿಗ್ ವೆಲ್ಡಿಂಗ್ ಅಥವಾ ಆರ್ಗನ್ ಗ್ಯಾಸ್ ವೆಲ್ಡಿಂಗ್ ಎಂದು ಕರೆಯುತ್ತೇವೆ. ಈ ವೆಲ್ಡಿಂಗ್ ವಿಧಾನದಲ್ಲಿ ಪ್ರಮುಖವಾಗಿ ನಾವು ಕರಗದೇ ಇರುವಂತಹ ಅಂದರೆ ನಾನ್ ಕನ್ಸ್ಯೂಮೇಬಲ್ ಎಲೆಕ್ಟ್ರಾಡ್ ಅನ್ನು ಬಳಸುತ್ತೇವೆ. ಅದನ್ನು ನಾವು ಟಂಗಸ್ಟನ್ ಎಂದು ಕರೆಯುತ್ತೇವೆ. ಈ ಟಿಗ್ ವೆಲ್ಡಿಂಗ್ ವಿಧಾನವನ್ನು ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಟಿಟಾನಿಯಂ, ಮ್ಯಾಗ್ನೀಷಿಯಂ ಮತ್ತು ಗೋಲ್ಡ್ ಅಂತಹ ಲೋಹಗಳನ್ನು ಅಂದರೆ ಫೆರಸ್ ಮತ್ತು ನಾನ್ ಫೆರಸ್ ಎಲ್ಲ ರೀತಿಯ ಲೋಹಗಳನ್ನು ವೆಲ್ಡಿಂಗ್ ಮಾಡಲು ಇದನ್ನು ಬಳಸುತ್ತೇವೆ. ಇದರಲ್ಲಿ ಮುಖ್ಯವಾದ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ಗಳು ಪವರ್ ಸೋರ್ಸ್. ಇದು ವೆಲ್ಡಿಂಗ್ ಮೇನ್ ಸಪ್ಲೈ ಅಂದರೆ 220 ಅಥವಾ 440 ವೋಲ್ಟ್ಸನ್ನು ವೆಲ್ಡಿಂಗ್ ಪವರ್ ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತದೆ. ಹಾಗೂ ಇಲ್ಲಿ ಬೋತ್ AC ಮತ್ತು DC ಪವರ್ ಸಪ್ಲೈಗಳನ್ನು ಕರೆಂಟನ್ನು ಕೂಡ ಬಳಸಬಹುದು. ಟಾರ್ಚ್ ಅಸೆಂಬ್ಲಿ. ಈ ಒಂದು ಟಾರ್ಚ್ ಅಸೆಂಬ್ಲಿಯ ಒಳಭಾಗದಲ್ಲಿ ಟಂಗಸ್ಟನ್ ಎಲೆಕ್ಟ್ರಾಡ್ ಇನ್ಸರ್ಟ್ ಮಾಡಿರುತ್ತಾರೆ. ಟಂಗಸ್ಟನ್ ಎಲೆಕ್ಟ್ರಾಡ್ನಲ್ಲಿ ಆರ್ಕ್ ಅನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಟಾರ್ಚ್ ಅಸೆಂಬ್ಲಿಯ ಒಳಗಡೆ ಇರುವಂತಹ ಹೋಸ್ ಪೈಪ್ಗಳು ಶೀಲ್ಡಿಂಗ್ ಗ್ಯಾಸ್ ಮತ್ತು ಕೂಲಿಂಗ್ ವಾಟರ್ ಸಪ್ಲೈ ಅನ್ನು ಮಾಡಲು ಅನುಕೂಲ ಮಾಡಿಕೊಡುತ್ತವೆ. ಆರ್ಗನ್ ಗ್ಯಾಸ್ ಸಿಲಿಂಡರ್. ಈ ಆರ್ಗನ್ ಗ್ಯಾಸ್ ಅನ್ನು ನಾವು ಇನರ್ಟ್ ಗ್ಯಾಸ್ ಎಂದು ಕರೆಯುತ್ತೇವೆ. ಇದು ವಾತಾವರಣದ ಗಾಳಿಯಿಂದ ವೆಲ್ಡಿಂಗ್ ಅನ್ನು ಯಾವುದೇ ಡಿಫೆಕ್ಟ್ ಆಗುವುದನ್ನು ತಡೆಯುತ್ತದೆ. ಆರ್ಗನ್ ರೆಗ್ಯುಲೇಟರ್. ಟಿಗ್ ವೆಲ್ಡಿಂಗ್ ಮಾಡುವಾಗ ಆರ್ಗನ್ ಗ್ಯಾಸ್ ಅಥವಾ ಶೀಲ್ಡಿಂಗ್ ಗ್ಯಾಸ್ನ ಫ್ಲೋ ರೇಟ್ ಸೆಟ್ ಮಾಡಲು ಗ್ಯಾಸ್ ರೆಗ್ಯುಲೇಟರ್ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಟ್ರೇಡ್ ಫೆಸಿಲಿಟಿ. ನಮ್ಮ ಸಂಸ್ಥೆಯ ವೆಲ್ಡಿಂಗ್ ವೃತ್ತಿಯ ವರ್ಕ್ಶಾಪ್ನ ವಿವಿಧ ಸೌಲಭ್ಯಗಳನ್ನು ಈ ಸ್ಲೈಡ್ ಮುಖಾಂತರ ನಾವು ನೋಡಬಹುದು. ನಮ್ಮ ವೆಲ್ಡಿಂಗ್ ವೃತ್ತಿಯು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ವರ್ಕ್ಶಾಪ್ ಅನ್ನು ಹೊಂದಿದೆ. ಇಂಡಸ್ಟ್ರಿಗಳಿಗೆ ಅವಶ್ಯಕವಾಗಿರುವ ವಿವಿಧ ವೆಲ್ಡಿಂಗ್ ಕೌಶಲ್ಯಗಳನ್ನು ತರಬೇತಾರ್ಥಿಗಳು ಪಡೆಯುವರು. ತರಬೇತಾರ್ಥಿಗಳ ಹೆಚ್ಚಿನ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ವೆಲ್ಡಿಂಗ್ ವರ್ಕ್ಶಾಪ್ಗಳಲ್ಲಿ ಆಧುನಿಕ ರೀತಿಯ ಎಕ್ಸಾಸ್ಟ್ ಸಿಸ್ಟಮ್ಸ್ಗಳನ್ನು ಒಳಗೊಂಡಿದೆ. ಎಲ್ಲ ಆರ್ಕ್ ವೆಲ್ಡಿಂಗ್ MIG ಆರ್ ಟಿಗ್ ಮಷಿನ್ಗಳು ಆಧುನಿಕ ರೀತಿಯ ತಂತ್ರಜ್ಞಾನವುಳ್ಳ ಇನ್ವರ್ಟರ್ ಬೇಸ್ಡ್ ತಂತ್ರಜ್ಞಾನವನ್ನು ಹೊಂದಿದೆ. ಆಧುನಿಕ ತಂತ್ರಜ್ಞಾನವುಳ್ಳ ಪ್ಯಾನಾಸೋನಿಕ್ ಪ್ಲಾಸ್ಮಾ ಕಟಿಂಗ್ ಮಷಿನ್ ಅನ್ನು ಹೊಂದಿದೆ. ಅಪ್ ಟು ಮೆಟಲ್ ಥಿಕ್ನೆಸ್ 12 mm ತನಕ ಮೆಟಲ್ ಅನ್ನು ಕಟ್ ಮಾಡಬಹುದು. ಪ್ರತಿ ವಿದ್ಯಾರ್ಥಿಯ ಸುರಕ್ಷತೆಯನ್ನು ಪರಿಗಣಿಸಿ ವೈಯಕ್ತಿಕ PPE ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿಕೊಂಡು ತರಬೇತಿಯನ್ನು ನೀಡಲಾಗುವುದು. ವೆಲ್ಡಿಂಗ್ ಪೊಸಿಷನ್ ಚಾರ್ಟ್ ಆಸ್ ಪರ್ ASME ಹಾಗೂ ISO ಸ್ಟ್ಯಾಂಡರ್ಡ್ ಪ್ರಕಾರ ವೆಲ್ಡಿಂಗ್ ತರಬೇತಿಯನ್ನು ನೀಡಲಾಗುತ್ತದೆ.
ಸಿಮ್ಯುಲೇಟರ್ ಬೇಸ್ಡ್ ಟ್ರೈನಿಂಗ್. ಇದೊಂದು ವರ್ಚುವಲ್ ಟ್ರೈನಿಂಗ್ ಸಿಸ್ಟಮ್ ಆಗಿದ್ದು ತುಂಬ ಸರಳವಾಗಿ ಹಾಗೂ ಸೇಫ್ ವೆಲ್ಡಿಂಗ್ ಪ್ರಾಕ್ಟೀಸ್ ಇದರಲ್ಲಿ ಮಾಡಬಹುದು. ತರಬೇತಾರ್ಥಿಗಳಿಗೆ ಇದು ಆಕರ್ಷಕವಾಗಿದ್ದು ಟ್ರೈನಿಂಗ್ನಲ್ಲಿ ಸಕ್ರಿಯಗೊಳಿಸುತ್ತದೆ. ಇದರಿಂದ ತರಬೇತಾರ್ಥಿಗಳು ವೆಲ್ಡಿಂಗ್ ಸೆಟ್ಟಿಂಗ್ಸ್ ವೇರಿಯಬಲ್ಸ್ಗಳನ್ನು ಅರಿಯಲು ಮತ್ತು ತರಬೇತಾರ್ಥಿಗಳಿಗೆ ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದರಿಂದ ವೇಸ್ಟೇಜ್ ಆಗುವುದನ್ನು, ಹೆಚ್ಚಿಗೆ ಕನ್ಸಂಪ್ಷನ್ ಆಗುವುದನ್ನು ನಾವು ತಡೆಯಬಹುದು. ಹಾಗೂ ಪೈಪ್ ವೆಲ್ಡಿಂಗ್, ಪ್ಲೇಟ್ ವೆಲ್ಡಿಂಗ್ ಬೇರೆ ಬೇರೆ ಪೊಸಿಷನ್ಗಳಲ್ಲಿ ಅಂದರೆ 1G, 2G, 5G, 6G, 1F, 2F, 4F ಗಳಲ್ಲಿ ವೆಲ್ಡಿಂಗ್ ಮಾಡುವುದರ ಮೂಲಕ ಕೌಶಲ್ಯವನ್ನು ಕಲಿಯಬಹುದು. ಸಿಮ್ಯುಲೇಟರ್ ಬೇಸ್ಡ್ ಟ್ರೈನಿಂಗ್. ಈ ಸ್ಲೈಡ್ನ ಮೊದಲನೆಯ ಚಿತ್ರದಲ್ಲಿ ಲಾಗಿನ್ ಮಾಡುವುದನ್ನು ತಿಳಿಯಬಹುದು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವರದೇ ಆದ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಕೊಡಲಾಗುತ್ತದೆ. ಇದರಿಂದ ತಮ್ಮ ಯೂಸರ್ IDಗಳಲ್ಲಿ ಮಾಡಿದಂಥ ಟ್ರೈನಿಂಗ್ನ ಡಾಟಾ ಶೀಟ್ಗಳನ್ನು ಸೇವ್ ಆಗಿರುತ್ತದೆ. ಈ ಡಾಟಾ ಶೀಟ್ಗಳ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ವೆಲ್ಡಿಂಗ್ನ ಇಂಪ್ರೂವ್ಮೆಂಟ್ಸ್ಗಳನ್ನು ಕಾಣಬಹುದು. ಈ ಸ್ಲೈಡ್ನ ಎರಡನೇ ಚಿತ್ರದಲ್ಲಿ ನಾವು ವೆಲ್ಡಿಂಗ್ ಪ್ರಾಸೆಸ್ ಅನ್ನು ಸೆಲೆಕ್ಟ್ ಮಾಡುವುದು. ಅದು 3 ಪ್ರಾಸೆಸ್ಗಳು ಇದರಲ್ಲಿ ಇರ್ತವೆ. ಒಂದನೇದು ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮತ್ತು ಗ್ಯಾಸ್ ಟಂಗಸ್ಟನ್ ಆರ್ಕ್ ವೆಲ್ಡಿಂಗ್. ಸೊ ನಮಗೆ ಯಾವ ಪ್ರಾಸೆಸ್ ಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ ಪ್ರಾಸೆಸ್ನ ವೆಲ್ಡಿಂಗ್ನ ಮಾಡಬಹುದು. ಸೊ ಮೂರನೇ ಚಿತ್ರದಲ್ಲಿ ವೆಲ್ಡಿಂಗ್ ಜಾಯಿಂಟ್ಸ್ ಮತ್ತು ವೆಲ್ಡಿಂಗ್ ಪೊಸಿಷನ್ ಅನ್ನು ಸೆಲೆಕ್ಟ್ ಮಾಡಬಹುದು. ವೆಲ್ಡಿಂಗ್ ಸಿಮ್ಯುಲೇಟರ್ is a simple and safe virtual training system. Before doing the welding demonstration, we have to set all the weld parameters. Before start the welding demonstration, we can select welding variables like workpiece height, gas flow rate, welding techniques as shown in the screen. When we start the welding practice with spark, which produces the weld pool, stick out and torch angle should be monitored on the screen during the welding. During the practice, we can analyze realistic welding puddle to accurate sounds and movements can be performed in real time in the same way that in real life. It is very beneficial to the student before doing the actual welding process, where it saves the consumable, raw material and also saves the time. After completion of the practice, we can analyze the overall score on the monitor. ಅದರ್ ಟ್ರೈನಿಂಗ್ ಎಕ್ಸ್ಪೋಜರ್ಸ್. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆದ ತರಬೇತಾರ್ಥಿಗಳಿಗೆ ವೆಲ್ಡಿಂಗ್ ವೃತ್ತಿಯ ಜೊತೆಗೆ ಆಟೋಮೋಟಿವ್ ಬಾಡಿ ರಿಪೇರಿಗೆ ಸಂಬಂಧಪಟ್ಟ ಕೌಶಲ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತದೆ. ಮತ್ತು ಹುಬ್ಬಳ್ಳಿಯ ಶೋಧಾ ಟೊಯೋಟಾದ ಸರ್ವಿಸ್ ಸೆಂಟರ್ನಲ್ಲಿ ಆಧುನಿಕ ತಂತ್ರಜ್ಞಾನದ ಮಾಹಿತಿ ನೀಡಲು 12 ದಿವಸದ ತರಬೇತಿ ನೀಡಲಾಗುವುದು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೂ ಟೊಯೋಟಾ ಡೀಲರ್ಶಿಪ್ಗಳಲ್ಲಿ ವಿಪುಲವಾದ ಉದ್ಯೋಗ ಅವಕಾಶಗಳು ಕೂಡ ದೊರಕುತ್ತವೆ. ರೋಬೋಟಿಕ್ ಟ್ರೈನಿಂಗ್. ನಮ್ಮ ಸಂಸ್ಥೆಯ ವೆಲ್ಡಿಂಗ್ ವೃತ್ತಿಯ ತರಬೇತಾರ್ಥಿಗಳಿಗೆ ದಾಂಡೇಲಿಯ GTTC ಕಾಲೇಜಿನ ಸಿಮೆನ್ಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ರೋಬೋಟಿಕ್ ವೆಲ್ಡಿಂಗ್ನ ಕೌಶಲ್ಯ ಕುರಿತು ತರಬೇತಿಯನ್ನು ನೀಡಲಾಗುತ್ತದೆ. ಈ ತರಬೇತಿಗೆ ಸಂಬಂಧಪಟ್ಟ ಥಿಯರಿ ಮತ್ತು ಪ್ರಾಕ್ಟಿಕಲ್ ಕುರಿತಾದ ಚಿತ್ರವನ್ನು ಈ ಸ್ಲೈಡ್ ಮೂಲಕ ನೋಡಬಹುದು. ರೋಬೋಟಿಕ್ ವೆಲ್ಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯದ ತರಬೇತಿ ಪಡೆಯುವುದರೊಂದಿಗೆ ವೆಲ್ಡಿಂಗ್ ಆಟೋಮೇಷನ್ ಕೈಗಾರಿಕೆಗಳಲ್ಲಿ ಇದರ ಉಪಯೋಗವಾಗುತ್ತದೆ ಹಾಗೂ ಆಧುನಿಕ ಕೈಗಾರಿಕೆಗಳಲ್ಲಿ ಈ ರೀತಿಯ ಆಟೋಮೇಷನ್ ನಮಗೆ ನೋಡಲು ಸಿಗುತ್ತದೆ. ಶಾರ್ಟ್ ಟರ್ಮ್ ಟ್ರೈನಿಂಗ್. ಪ್ರತಿಷ್ಠಿತ ಕಂಪನಿಗಳಾದ ಟಾಟಾ ಮೋಟಾರ್ಸ್,
ಟಾಟಾ ಮಾರ್ಕೋಪೋಲೋ, ಟಾಟಾ ಹಿಟಾಚಿ, ಟಾಟಾನಗರ್ ಮೆಟಲ್ ಇಂಡಸ್ಟ್ರಿ ಹಾಗೂ ಇನ್ನು ಅನೇಕ ಕಂಪನಿಗಳು ವಿವಿಧ ಸ್ತರಗಳಲ್ಲಿ ಫ್ರೆಶ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಭ್ಯರ್ಥಿಗಳ ಆಧುನಿಕ ತಂತ್ರಜ್ಞಾನ ಕೌಶಲ್ಯವನ್ನು ಹೆಚ್ಚಿಸಲು 15 ದಿನದಿಂದ 1 ತಿಂಗಳವರೆಗೆ ತರಬೇತಿಯನ್ನು ನಮ್ಮ ಸಂಸ್ಥೆಯ ವೆಲ್ಡಿಂಗ್ ವೃತ್ತಿಯ ಕಾರ್ಯಾಗಾರದಲ್ಲಿ ನೀಡಲಾಗುತ್ತದೆ. ಅನೇಕ ಪ್ರತಿಷ್ಠಿತ ಕಂಪನಿಗಳು ನಮ್ಮ ಸಂಸ್ಥೆಯನ್ನು ತರಬೇತಿ ಪಡೆಯಲು ಆಯ್ಕೆ ಮಾಡಿದ್ದು ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್. ನಮ್ಮ ಸಂಸ್ಥೆಯಲ್ಲಿ 2004ರಿಂದ ವೆಲ್ಡರ್ ವೃತ್ತಿಯಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದ್ದು ಎಲ್ಲ ರೀತಿಯ ಕೌಶಲ್ಯಗಳನ್ನು ಅಭ್ಯರ್ಥಿಗಳು ಹೊಂದಿರುತ್ತಾರೆ. ಪ್ರತಿ ವರ್ಷ ಪ್ರತಿಷ್ಠಿತ ಕಂಪನಿಗಳು ನಮ್ಮ ಸಂಸ್ಥೆಯ ಕ್ಯಾಂಪಸ್ ಸೆಲೆಕ್ಷನ್ಗೆ ಬಂದು ತರಬೇತಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಇದರ ಮೂಲಕ 100% ಪ್ಲೇಸ್ಮೆಂಟ್ ಮಾಡಲಾಗುತ್ತದೆ ಹಾಗೂ ಅನೇಕ ನಮ್ಮ ಕೌಶಲ್ಯ ಹೊಂದಿರುವ ಹಳೆಯ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಹುದ್ದೆಯೊಂದಿಗೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಕ್ಸಸ್ಫುಲ್ ಪ್ಲೇಸ್ಮೆಂಟ್ಸ್. ನಮ್ಮ ಕೆಲವು ತರಬೇತಾರ್ಥಿಗಳ ಪ್ಲೇಸ್ಮೆಂಟ್ ವಿವರಗಳು ಈ ರೀತಿಯಲ್ಲಿವೆ. ಇದರಲ್ಲಿ ಮೊದಲನೇದಾಗಿ ನಾಗರಾಜ್ ಬೀಡ್ಕರ್. ಇವರು 2011 ಮತ್ತು 12ನೇ ಸಾಲಿನಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿ ಪ್ರಸ್ತುತ ರ್ಯಾಂಕ್ಸನ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇಲ್ಲಿ ವೆಲ್ಡರ್ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಎರಡನೇದಾಗಿ ತುಕಾರಾಮ್ ಬೀಡ್ಕರ್. ಇವರು 2011-12ನೇ ಸಾಲಿನಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿ ಪ್ರಸ್ತುತ ಸ್ಯಾಫ್ರಾನ್ HL ಏರ್ಕ್ರಾಫ್ಟ್ ಇಂಜಿನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇಲ್ಲಿ ವೆಲ್ಡರ್ ಟೆಕ್ನಿಷಿಯನ್ ಆಗಿ ಕಾರ್ಯ ಸಲ್ಲಿಸುತ್ತಿದ್ದಾರೆ. ಅಮನ್ ಖತೀಬ್. ಇವರು ಕೂಡ 2011 ಮತ್ತು 12ನೇ ಸಾಲಿನಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿ ಪ್ರಸ್ತುತ ಟಾಟಾ ಹಿಟಾಚಿ ಕನ್ಸ್ಟ್ರಕ್ಷನ್ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಇಲ್ಲಿ ಸೀನಿಯರ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೃಷ್ಣ ಬೊಬಾಟಿ. ಇವರು 2012 ಮತ್ತು 13ನೇ ಸಾಲಿನಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿ ಪ್ರಸ್ತುತ ಅಥರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇಟ್ ಇಸ್ ಎ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬೆಂಗಳೂರು ಇಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆಸ್ ಎ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹನುಮಂತ್ ರೇಡೇಕರ್ ಮತ್ತು ಮುದಿಯಪ್ಪ ಗುಜ್ಜಲ್. ಈ ಇಬ್ಬರು ತರಬೇತಾರ್ಥಿಗಳು 2018 ಮತ್ತು 19ನೇ ಸಾಲಿನಲ್ಲಿ ತಮ್ಮ ತರಬೇತಿಯನ್ನು ಮುಗಿಸಿ ಪ್ರಸ್ತುತ ಫೋರೇಸಿಯಾ ಎಮಿಷನ್ ಕಂಟ್ರೋಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಬಿಡದಿ ಇಲ್ಲಿ ಟ್ರೈನಿ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಥ್ಯಾಂಕ್ ಯು ಎವ್ರಿವನ್. Any query, please contact us. Address: The Principal, Deshpande Private ITI, Udyog Vidyanagar, Haliyar, 581329. Contact number Principal 9449125707. Email ID divthaliyar@gmail.com. Thank you everyone.